ಹಲೋ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು ಬೆಳಗ್ಗೆ 22ನೇ ದಿನದ ವ್ಲಾಗು. ಮನೆಯೆಲ್ಲ ಸ್ವಲ್ಪ ಧೂಳಾಗಿತ್ತು, ಅದಕ್ಕೆ ಫಸ್ಟ್ ಮನೆ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಏನೆಲ್ಲ ಇತ್ತು ಅದನ್ನೆಲ್ಲ ಅಲ್ಲಿ ಫೋನೆಲ್ಲ ಚಾರ್ಜಿಂಗ್ ಹಾಕೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಪಾಯಿಂಟ್ ಮಾಡಿಸಿದ್ವಿ ರೀಸೆಂಟಾಗಿ ದೇವ್ರ ಮನೆ ಮಾಡಿದಾಗ. ಸೊ ಅದನ್ನೆಲ್ಲ ಫಸ್ಟು ಎತ್ತಿ ಅಲ್ಲಿ ಧೂಳೆಲ್ಲ ಉದುರಿಸಿ ಮತ್ತೆ ಗಲೀಜೇನಾಗಿರಲಿಲ್ಲ ಅದೇ ಬಟ್ಟೆನ ಹಾಕಿ ಇರೋ ಜಾಗದಲ್ಲೆಲ್ಲ ಫಸ್ಟು ನೀಟಾಗಿ ದಿವಾನ ಹತ್ರ ಎಲ್ಲ ಉದುರಿಸ್ಕೊಂಡು ಏನೆಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟು ಧೂಳಂತೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಮನೆ ಒರೆಸ್ಬೇಕಾಗಿತ್ತು. ಒಂದೊಂದೇ ಕೆಲಸ ಸ್ಟಾರ್ಟ್. ಡೈಲಿ ರೊಟೀನ್ ಹೇಗೆಲ್ಲ ಇರುತ್ತೆ ಹಾಗೆ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗಿದ್ದು. ಸೊ ಇನ್ನು ಚಟ್ನಿ ರುಬ್ಬಬೇಕು, ಹೋಟೆಲ್ ಕೆಲಸ ಕೂಡ ಸ್ಟಾರ್ಟ್ ಆಗ್ತಿತ್ತು. ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದರಿಂದ ಸೊ ಬೇಗ ಮಾಡೋಣ ಅಂತ ಹೇಳಿ ನಾನು ಫಾಸ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಏನಪ್ಪ ಅಂದರೆ ಬೇಡದಿರೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ದೆ ನಮಗಾಗಿ ನಾವು ಬದುಕಬೇಕು ಅಂತ ಹೇಳಿ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕೆ ನಾನು ಈ ಮಾತನ್ನು ತೊಗೊಂಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ಸೊ ನಾವೇನು ಮಾಡ್ತೀವಿ ಬೇರೆಯವ್ರಿಗೋಸ್ಕರ ಅಂದರೆ ನಮ್ಮ ಮನೆಯವ್ರಿಗೋಸ್ಕರ ಬದುಕೋದೇ ಬೇರೆ. ಸೊ ಇನ್ನು ಅದರಿಂದ ಆಚೆಗೆ ಊರಿನ ಜನ ಅಂತಾರಲ್ವ, ಸೊ ನಮ್ಮ ಫ್ಯಾಮಿಲಿ ಹೊರ್ತು ಬಿಟ್ಟು ನಾವು ಬೇರೆಯವ್ರಿಗೋಸ್ಕರ ಅವ್ರಿಗೋಸ್ಕರ ನಾವು ಬದುಕಬೇಕು ಅನ್ನೋ ಒಂದು ಇಟ್ಕೊಂಡಿರ್ತೀವಿ. ಅವರು ಮೆಚ್ಚಬೇಕು ಅನ್ನೋದೊಂದು ಇಟ್ಕೊಂಡಿರ್ತೀವಲ್ವ. ಸೊ ಅದನ್ನು ನಾವು ಬಿಟ್ಟು ನಮಗೋಸ್ಕರ ನಾವು ಬದುಕಬೇಕು. ನನಗೆ ಸ್ಯಾಕ್ರಿಫೈಸ್ ಆಗಿದೆಯಾ ಬದುಕೋದ್ರಲ್ಲಿ, ನಾನು ಮಾಡ್ತಾರೋ ಕೆಲಸ ನನಗೆ ಸ್ಯಾಕ್ರಿಫೈಸ್ ಇದೆಯಾ, ನನಗೆ ಏನು ಅನ್ನಿಸ್ತಾ ಇದೆ ಇದರಲ್ಲಿ, ನಾನು ಹೇಗಿದ್ದೀನಿ ಅಂತ ನಾವು ಫಸ್ಟು ಅದನ್ನು ತಿಳ್ಕೊಬೇಕು. ಅದ್ರ ಮೇಲೆ ನಾವು ವರ್ಕು ಕೂಡ ಮಾಡಬೇಕು. ಸೊ ಇನ್ನೊಂದೇನಪ್ಪ ಅಂದರೆ ಅಮ್ಮ ಬಂದು ಪೇಪರ್ನೂ ತಟ್ಟೆ ಕವರ್ ಹಾಕೋದಕ್ಕೆ ಬಂದರು. ನಾನು ಕೂಡ ಅವಾಗ ಕಸ ಗುಡಿಸಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರೇನೋ ಹೇಳ್ತಿದ್ರು. ಅವ್ರಿಗೆ ಜಾಸ್ತಿ ಓಡಾಡಬೇಡ ಅಂತ ಹೇಳಿದೆ. ಅಂದರೆ ನೀರಿರುತ್ತೆ ಜಾರಿ ಬಿದ್ದೋಗ್ತಾರೆ, ಹಾರ್ಟ್ ಪೇಷಂಟ್ ಅಲ್ಲ ಅಂತ. ಇವಳು ನನ್ನ ಚಿನ್ಕುರುಳು, ಇವಳು ಕಣ್ಣುಡಿಯೋದು ತೋರಿಸ್ತಾ ಇದ್ಲು ನಮಗೆ ಹೇಗೆ ಅಂತ. ಅದನ್ನು ನಾವು ಮಾತಾಡಿಕೊಂಡು ಮನೆಗೆ ಬಂದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ. ಫಸ್ಟ್ ಪಾತ್ರೆ ಉಜ್ಬಿಡೋಣ ಅಂತ. ಅಡುಗೆ ಏನೂ ಮಾಡಲಿಲ್ಲ ಮಧ್ಯಾಹ್ನ, ಬರೀ ಅನ್ನ ಮಾತ್ರ ಮಾಡಿದೆ. ಚಿಕ್ಕಮ್ಮ ಮನೆ ಸ್ವಲ್ಪ ಸಾಂಬಾರಿತ್ತು, ಮುದ್ದೆ ಕೊಟ್ಟಿದ್ರಲ್ಲ ನನಗೂ ಕೂಡ ಉಪ್ಪಿಟ್ಟಿತ್ತು ಬೆಳಗ್ಗೆದು. ಸೊ ನಾನು ಬಂದು ಉಪ್ಪಿಟ್ಟು ಮಾಡಿಕೊಟ್ಬಿಟ್ಟು ಮತ್ತೆ ಹೋಟ್ಲ ಹತ್ರ ಹೋಗಿ ಹೋಟ್ಲೆಲ್ಲ ಜೋಡಿಸ್ಕೊಂಡು ಮನೆಗೆ ಬಂದು ಆಮೇಲೆ ಪಾತ್ರೆ ಉಜ್ಜಿದ್ದು. ಏನೂ ಅಷ್ಟೊಂದು ಕೆಲಸ ಮಾಡಲಿಲ್ಲ ಮನೇಲಿ. ಜಸ್ಟ್ ಪಾತ್ರೆ ಉಜ್ಜಿದ್ದು, ರೂಮ್ ಒರೆಸಿದ್ದು, ಮತ್ತು ನೈಟ್ಗೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಬಟ್ ನಂಗೆ ಏನೂ ಮಾಡೋಕ್ಕೆ ಇದಿರಲಿಲ್ಲ. ಆಸ್ಪತ್ರೆಗೆ ಬೇರೆ ಹೋಗಿದ್ದೆ, ಅಮ್ಮನಿಗೆ ಹುಷಾರಿರಲಿಲ್ಲ ಅಂತ. ಇಲ್ಲೇ ನಾರ್ಮಲ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದೆ. ಸೊ ಬರಬೇಕಾದ್ರೆ ಹಾಗೆ ಟೊಮೆಟೊ ಮತ್ತು ಮಾತ್ರೆಗಳೆಲ್ಲ ತೊಗೊಂಡು ಬಂದು ಅವ್ರಿಗೆ ಶುಗರ್ದು ಅವೆಲ್ಲ ಹಾರ್ಟಿನ ಮಾತ್ರೆ ಎಲ್ಲ ತೊಗೊಂಡ್ಬಂದು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡಿದೆ. ಬಟ್ ಅವ್ರಿಗೆ ಮುದ್ದೆ ಬೇಡ ಅಂದರು. ಯಾಕಂದರೆ ಲೂಸ್ ಮೋಷನ್ ಆಗ್ತಾಯಿದೆ, 2-3 ಸತಿ ಹೋಗ್ಬಿಟ್ಟಿದ್ದೀನಿ, ನನಗೆ ಮುದ್ದೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ಚಪಾತಿ ಕೂಡ ಮಾಡಿದ್ದೆ, ಅದು ಚಪಾತಿನೂ ಬೇಡ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಮನೆಯಿಂದ ಅನ್ನನೂ ಮಜ್ಜಿಗೆ ತೊಗೊಂಬಂದು ಊಟ ಕೊಟ್ಟೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಈಗ ಆಲ್ರೆಡಿ ಹೇಳ್ದಂಗೆ ಯಾರಿಗೋಸ್ಕರನೂ ನಾವು ಬದುಕದೆ ನಮಗೋಸ್ಕರ ನಾವು ಬದುಕಬೇಕು ಅಂತ ಫಸ್ಟು ನಾವು ನಮ್ಮನ್ನು ಸ್ಯಾಕ್ರಿಫೈಸಾಗಿ ನಾವು ಇದು ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದರೆ ನಾವು ಫಸ್ಟು ಸ್ಯಾಕ್ರಿಫೈಸ್ ನಮ್ಮ ಲೈಫನ್ನು ಹೇಗೆ ಮಾಡ್ಕೋತೀವಿ ಅಂದರೆ ಅಪ್ಪ ಅಮ್ಮನಿಗೋಸ್ಕರ, ಅಣ್ಣ ತಮ್ಮಂದ್ರಿಗೋಸ್ಕರ, ಅಕ್ಕ ತಂಗಿಯರಿಗೋಸ್ಕರ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಅತ್ತೆ ಮಾವನಿಗೋಸ್ಕರ, ಈ ಥರ ನಮ್ಮ ಲೈಫ್ನೆಲ್ಲ ನಾವು ಅವ್ರಿಗೋಸ್ಕರ ಸ್ಯಾಕ್ರಿಫೈಸಲ್ಲಿ ಇಟ್ಟಿರ್ತೀವಿ. ಸುಮಾರು ಜನ ಹೆಣ್ಣುಮಕ್ಕಳು ಜೀವನ ಇದೇ ಆಗಿರುತ್ತೆ. ಫಸ್ಟು ನಮಗೆ ಓಕೆ ಅನಿಸ್ಬೇಕು. ಸುಮಾರು ಜನ ಈಗ ನಮ್ಮ ಮನೆಗಳಲ್ಲಿ ನೋಡೋಕೆ ಹೋದರೆ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಚಿಕ್ಕಮ್ಮಂದ್ರು ಆಗಿರ್ಬೋದು, ಅವರೆಲ್ಲರೂ ಅಷ್ಟೇ ಅವರು ಇದನ್ನೆಲ್ಲ ಬಿಟ್ಟು ಅವ್ರ ಮಕ್ಕಳಿಗೋಸ್ಕರ ಆಗಿರ್ಬೋದು ಅವರ ಎಲ್ಲ ಆಸೆಗಳನ್ನೂ ಇದು ಮಾಡಿಕೊಂಡು ನನ್ನ ಮಕ್ಕಳು ಚೆನ್ನಾಗಿದೆ ಸಾಕು, ನಾನು ಪಟ್ಟ ಕಷ್ಟ ಅವ್ರು ಪಡೋದು ಬೇಡ, ಅವ್ರು ಚೆನ್ನಾಗಿರಲಿ ಅಂತ ಹೇಳಿ ಅವರು ಒಂದು ಮೈಂಡ್ ಸೆಟ್ ಇದೆ ಅಲ್ಲ. ಸೊ ಅದು ಕೂಡ ನಮಗೂ ಇರುತ್ತೆ. ಆದರೂ ನಾವು 1% ಆದರೂ ಎಲ್ಲಾದರೂ ನಮಗೆ ಸ್ಯಾಕ್ರಿಫೈಸ್ ಆಗಿದೆ ನಮ್ಮ ಲೈಫು ಅಂತ ಹೇಳಿ ಅಂದ್ಕೊಳ್ಳೋ ಹಾಗೆ ನಮಗಿರಬೇಕು. ಸೊ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಯಾರಿಗೂ ಬೇಜಾರಾಗದೇ ಇರೋ ಥರ ಮನೆಯಲ್ಲಿ
ನಮಗೇನು ಬೇಕೋ ಅದನ್ನು ನಾವು ಅಲ್ಲಿ ಅದನ್ನು ಪಡ್ಕೊಂಡು ಅದರಲ್ಲೂ ನಾವು ತೃಪ್ತಿ ಪಟ್ಕೊಂಡು ಮನೆಯವ್ರಿಗೋಸ್ಕರನ ಬದುಕೋದೆ ಒಂದು ಒಳ್ಳೆ ಜೀವನ ಅಂತ ಹೇಳ್ತಾ ಇದ್ದೀನಿ. ಈಗ ಕಂಟಿನ್ಯೂ ವ್ಲಾಗ್ ಇರುತ್ತೆ, ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ನಾನು ಜೋಡಿಸ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು 5 ಗಂಟೆಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಟೊಮೆಟೊ ಗೊಜ್ಜುನು ಅನ್ನ ಮಾಡೋದು. ಇಷ್ಟೇ ಇವತ್ತಿನ ವ್ಲಾಗು. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನನಗೆ ಒಂಥರ ಮೋಟಿವೇಶನ್ ಸಿಕ್ದಂಗೆ ಇರುತ್ತೆ. ಎಷ್ಟು ನನಗೆ ಲೈಕ್ಸ್ ಸಿಗುತ್ತೆ ನನ್ನ ವೀಡಿಯೋಸು ಎಷ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ಕೂಡ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಕೂಡ ನನಗೆ ಹೇಳ್ಬೋದು, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಅದನ್ನು ಕೂಡ ತಿದ್ದುಕೊಂಡು ನಾನು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬೆಸ್ಟಾಗಿ ನಾನು ಟ್ರೈ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ವ್ಲಾಗ್ಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಆ ಥರ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆಲ್ಲ ನನ್ನ ಚಾನಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ. ನನ್ನ ಮಗಳಿಗೋಸ್ಕರ ನಾನು ಈ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ಅವಳಿಗೆ ಈಗ 7ನೇ ಕ್ಲಾಸ್ ಆಗಿರೋದ್ರಿಂದ ಅವಳು ಫೀಸ್ ಬೇರೆ ಜಾಸ್ತಿನೇ ಆಗ್ತಾಯಿದೆ. ಸೊ ಅವಳು ಫೀಸ್ ಕಟ್ಟಬೇಕು. ನೀವು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ತಿಂಗಳು ಪೇಮೆಂಟ್ ಬರೋ ಥರ ಆದರೆ ಅವಳು ಫೀಸ್ ಕಟ್ಟಿ ಅದನ್ನು ನನಗೆ ಒಂದು ಇದಾದಂಗೆ ಆಗುತ್ತೆ. ದಯವಿಟ್ಟು ವೀಡಿಯೋಸ್ನ ನೋಡಿ. ನಾನು ಆಲ್ಮೋಸ್ಟ್ ಹೇಳಿರೋ ಹಾಗೆ ನಾನು ಮಾಡಿರೋದೇ ಯೂಟ್ಯೂಬ್ನ ಅವಳಿಗೋಸ್ಕರ, ಅಂದರೆ ಅವಳ ಎಜುಕೇಷನ್ಗೋಸ್ಕರ. ಅವಳು ಫೀಸ್ಗೆ ನನ್ನ ಕಡೆಯಿಂದ ಏನಾದರೂ ಒಂದು ಸಣ್ಣ ಪುಟ್ಟದು ಇದಾಗುತ್ತೆ ಅಂತ ಹೇಳಿ ನಾನು ಮಾಡಿರೋದು. ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟ್, ಯಾಕಂದರೆ ತುಂಬ ವೀಡಿಯೋಸಲ್ಲಿ ನಾನು ಹೇಳ್ಕೊಳ್ತಾನೆ ಇರ್ತೀನಿ ನಾನು ಮಾಡಿರೋದೇ ಅವಳಿಗೋಸ್ಕರ. ಅವಳು ಒಂದು ಎಜುಕೇಷನ್ ಪರ್ಪೋಸ್ಗಾಗಿರ್ಬೋದು, ಅವಳ ಲೈಫ್ ಒಂದು ಏನಾದರೂ ಒಂದು ಇದರಲ್ಲಿ ಇರಬೇಕು ಅನ್ನೋ ಒಂದು ಪರ್ಪೋಸ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡ್ಬೋದು, ನಾನು ಖಂಡಿತವಾಗ್ಲೂ ಅದನ್ನು ಚೇಂಜ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಬನ್ನಿ ಈಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ.